ರಾಜ್ಯ ಶಿಕ್ಷಣ ಇಲಾಖೆಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಒಂದಲ್ಲ ಒಂದು ವಿವಾದಿತ ನಿಯಮಗಳನ್ನ ಜಾರಿ ಮಾಡ್ತಾನೇ ಇದೆ. ಶಿಕ್ಷಣ ಇಲಾಖೆ ರೂಲ್ಸ್ಗಳು ವಿವಾದಗಳಿಂದಲೇ ಸುದ್ದಿಯಾಗ್ತಿವೆ. ಇದೀಗ ಮತ್ತೊಂದು ಎಡವಟ್ಟ ನಿಯಮವನ್ನ ಶಿಕ್ಷಣ ಇಲಾಖೆ ಜಾರಿಗೆ ತಂದಿದೆ. ಹೊಸ ಶಾಲೆಗಳ ಅನುಮತಿಗೆ ಎಡವಟ್ ನಿಯಮ. ಶಿಕ್ಷಣ ಇಲಾಖೆ ವಿರುದ್ಧ ಸಿಡಿದ ಖಾಸಗಿ ಶಾಲೆ ಒಕ್ಕೂಟ. ಹೊಸ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡಲು ಶಿಕ್ಷಣ ಇಲಾಖೆ ಹೊಸ ಷರತ್ತುಗಳನ್ನು ವಿಧಿಸಿದೆ. ಹೊಸ ಖಾಸಗಿ ಶಾಲೆಗಳ ಆರಂಭಕ್ಕೆ ಅನುಮತಿ ಬೇಕಾದರೆ ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪತ್ರವನ್ನು ನೀಡಬೇಕಂತೆ. ಮಕ್ಕಳ ವೈಯಕ್ತಿಕ ಹಾಗೂ ಲೈಂಗಿಕ ಸುರಕ್ಷತೆ, ಮಾನಸಿಕ ಸುರಕ್ಷತೆ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕಂತೆ. ಈ ನಿಯಮ ಖಾಸಗಿ ಶಾಲಾ ಒಕ್ಕೂಟವನ್ನು ಕೂಡ ಕೆರಳಿಸಿಬಿಟ್ಟಿದೆ. ಮಕ್ಕಳ ಬಗ್ಗೆ ನಾವು ಸರ್ಟಿಫಿಕೇಟ್ ಕೊಡಬೇಕಂತೆ. ಹೊಸ ಶಾಲೆ ನಿಯಮವನ್ನು ನೋಡಿದಾಗ ಅಲ್ಲಿ ಸೋಶೋ ಎಮೋಷನಲ್ ಸರ್ಟಿಫಿಕೇಟನ್ನು ನಾವು ದೃಢೀಕರಿಸಿ ಕೊಡಬೇಕು ಅಂತ. ಅಪ್ಪ ಅಮ್ಮನೇ ಇವತ್ತಿನ ದಿನ ಮಕ್ಕಳ ಬಗ್ಗೆ ಆ ಒಂದು ಎಮೋಷನ್ಸ್ ಎಲ್ಲಿದ್ದಾರೆ ಅನ್ನೋದನ್ನು ಕೊಡೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲಿ ನಾವು ಕೊಟ್ಟರೆ ಅದು ಪ್ರಾಮಾಣಿಕವಾಗಿರುತ್ತಾ, ಇದಕ್ಕೆ ಸಂಬಂಧಪಟ್ಟವ್ರು ಕೊಡೋದಾ, ನಾವು ಕೊಡೋದಾ, ನಾವು ಅಂಡರ್ಟೇಕಿಂಗ್ ಕೊಟ್ಟರೆ ಅದು ಹೆಂಗೆ ಪರಿಗಣಿಸಲಾಗುತ್ತೆ ಅನ್ನೋದು ಒಂದು ಕಡೆ ಇದೆ. ಮಕ್ಕಳ ಸರ್ಟಿಫಿಕೇಟ್ ಕೊಡಲು ನಾವೇನು ವೈದ್ಯರ? ನಾವು ಕೊಟ್ಟರೆ ಅದು ಎಷ್ಟು ನೈಜವಾಗಿರುತ್ತೆ, ನಾವು ಕೊಡೋದಕ್ಕೆ ಅರ್ಹತೆ ಇದೆಯಾ, ನಾವು ಮತ್ತೆ ನಾಳೆ ಅಂಡರ್ಟೇಕಿಂಗ್ ಕೊಡ್ತೀವಿ ನಾವು ಮಗುವಿನ ಸುರಕ್ಷತೆ ಸೋಷಲ್ ಎಮೋಷನಲ್ ಆಗಿ ಸೆಕ್ಯೂರ್ ಆಗಿದೆ ಅಂತ, ಅದು ಸಾಧ್ಯವಾ ಅನ್ನತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದು ನಾಳೆ ಮತ್ತೆ ಲೀಗಲಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕಲ್ಲಿ ನಾವು ಶಿಕ್ಷಣ ಇಲಾಖೆಗೆ ಇದನ್ನು ಪುನಃ ಪರಿಶೀಲನೆ ಮಾಡೋದಕ್ಕೆ ಮನವಿ ಮಾಡ್ತೀವಿ. ಪೋಷಕರೇ ಮಕ್ಕಳ ಬಗ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ಅಲ್ಲ, ಪೋಷಕರೇ ಅವ್ರ ಮಕ್ಕಳ ಬಗ್ಗೆ ಇವತ್ತು ಸೋಶೋ ಎಮೋಷನಲ್ ಸೆಕ್ಯೂರಿಟಿಯನ್ನು ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಲಿ ಅವ್ರು ನಮಗೆ ಯಾವ ಥರ ಅದನ್ನು ಮನವಿ ಮಾಡ್ತಾರೆ ಅಥವಾ ನಾವು ಯಾವ ಥರ ಕೊಡೋದು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಸರ್ಟಿಫಿಕೇಟ್ ಕೊಡಲು ಏನು ಮಾನದಂಡ? ಒಂದಷ್ಟು ಗೊತ್ತಿಲ್ಲ ಯಾರು ಬುದ್ಧಿಜೀವಿಗಳು ಅದನ್ನು ಮಾಡಿದ್ದಾರೆ ಅಂತ. ಒಂದು ಕಡೆ ಒಳ್ಳೆಯದೇ ಇರ್ಬೋದು, ಅದರ ಅಗತ್ಯತೆ ಇವತ್ತಿನ ಸಮಾಜಕ್ಕೆ ಅಗತ್ಯ ಇದೆ. ಆದರೆ ಯಾರು ಕೊಡೋದು, ಹಿಂಗೆ ಕೊಡೋದು, ಏನು ಮಾನದಂಡ ಅನ್ನೋದಕ್ಕೆ ಸ್ಪಷ್ಟ ಬೇಕು. ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಈ ಆದೇಶ ಭಾರಿ ಗೊಂದಲವನ್ನ ಸೃಷ್ಟಿ ಮಾಡಿರುವುದಂತೂ ಸತ್ಯ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪ್ರಮುಖವಾಗಿ ನೋಡಿ, ಶಿಕ್ಷಣ ಇಲಾಖೆ ಏನೋ ಹೊಸ ರೂಲ್ಸ್ ಗಳನ್ನ ತರುತ್ತೆ. ಯಾವ ಆಧಾರದ ಮೇಲೆ ಅದರಿಂದ ಆಗುವಂತ ಉಪಯೋಗಗಳಾಗಿರ್ಬೋದು, ಕೆಲವೊಂದಿಷ್ಟು ವಿಚಾರವಾಗಿ ಗಮನ ಇಟ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ತರುವಂತಹ ಎಲ್ಲಾ ರೀತಿಯಾದಂತಹ ವಿಚಾರಗಳು ಒಂದ್ ರೀತಿ ಗೊಂದಲವನ್ನೇ ತಂದು ಸೃಷ್ಟಿಸುವ ರೀತಿ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಈಗ ಶಾಲಾ ಶಿಕ್ಷಣ ಇಲಾಖೆ ಹೊಸ ಆದೇಶ ಮಾಡಿದೆ. ಯಾರು ಹೊಸ ಶಾಲೆಗಳನ್ನು ಪರ್ಮಿಷನ್ ಕೇಳ್ತಾರೆ ಆ ಒಂದು ಹೊಸ ಶಾಲೆಗಳಿಗೆ ಕೆಲವೊಂದು ಮಾನದಂಡಗಳನ್ನು ಅಂದರೆ ದೃಢೀಕರಣ ಪತ್ರ ಕೊಡಲೇಬೇಕಾಗತ್ತೆ. ಅದರಲ್ಲಿ ಈ ಸೆಕ್ಸುವಲಿ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ವಿಚಾರವಾಗಿ ದೃಢೀಕರಣ ಪತ್ರ ಕೊಡಬೇಕೆಂಬುದು ಒಂದು ಕಡೆ ತಾಕೀತು ಮಾಡಿದರೆ. ಹೀಗಾಗಿ ಖಾಸಗಿ ಶಾಲಾ ಒಕ್ಕೂಟ ಒಂದು ಕಡೆ ಈ ಒಂದು ಆದೇಶಕ್ಕೆ, ಈ ಒಂದು ಮಾನದಂಡಕ್ಕೆ ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಒಂದು ಹೊಸ ಶಾಲೆ ಆರಂಭ ಆಗಬೇಕಂದ್ರೆ ಬಿಲ್ಡಿಂಗ್ ಸೇಫ್ಟಿ, ಫೈರ್ ಸೇಫ್ಟಿ, ಲ್ಯಾಂಡ್ ವಿಚಾರವಾಗಿ ಒಂದು ಕಡೆ ಓಕೆ, ಬಟ್ ಈ ಸೆಕ್ಸುವಲ್ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ಹೇಗೆ ಕೊಡೋಕ್ಕಾಗುತ್ತೆ ಎಂಬುದು. ಯಾಕಂದರೆ ಮಕ್ಕಳ ಮಾನಸಿಕತೆ ಯಾವ ರೀತಿ ಇರುತ್ತೆ ಗೊತ್ತಾಗಲ್ಲ. ನಾವು ಡಾಕ್ಟರ್ ಅಲ್ಲ, ಎಕ್ಸ್ಪರ್ಟ್ಗಳಲ್ಲ. ಹೇಗೆ ನಾವು ಅವ್ರ ಸರ್ಟಿಫಿಕೇಟು, ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ? ಮತ್ತು ಸೆಕ್ಸುವಲ್ ಸೇಫ್ಟಿ ವಿಚಾರವಾಗಿ ಅದು ಹೇಗೆ, ಏನು ನಿಯಮ ಅಂತ ಗೊಂದಲಗೂಡಾಗಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಒಂದು ಕಡೆ ಶಾಲಾ ಶಿಕ್ಷಣ ಇಲಾಖೆ ಇದೀಗ ಶಾಲಾ ಅಧಿಕಾರಿಗಳು, ಯಾಕಂದರೆ ಸಚಿವರಿಗೆ ಮೀಟ್ ಮಾಡಲು ಮುಂದಾಗ್ತಿದ್ದಾರೆ. ಯಾಕಂದರೆ ಈ ಒಂದು ಆದೇಶವನ್ನು ನಮಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಪೋಷಕರೇ ಈ ಒಂದು ದೃಢೀಕರಣ ಪತ್ರ ಮಕ್ಕಳ ವಿಚಾರವಾಗಿ ಕೊಡಲ್ಲ, ನಾವು ಹೇಗೆ ಕೊಡೋಕ್ಕೆ ಬರುತ್ತೆ ಎಂಬುದು ಒಂದು ಕಡೆ ಆಕ್ರೋಶ, ಅಸಮಾಧಾನ ಹೊರಗ್ತಿದ್ದಾರೆ. ಹೀಗಾಗಿ ಬೇಗ ಈ ಒಂದು ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಈ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕೆಂಬುದು ಒಂದು ಕಡೆ ಒತ್ತಾಯವಾಗಿದೆ. ಯಾಕಂದರೆ ಇಲ್ಲಿ ಎರಡು ಪ್ರಮುಖವಾಗಿದೆ. ಎಮೋಷನಲ್ ಸೇಫ್ಟಿ, ಯಾಕಂದರೆ ಮಕ್ಕಳ ಮಾನಸಿಕತೆ ವಿಚಾರವಾಗಿ ಒಂದು ಕಡೆ ದೃಢೀಕರಣ ಕೊಡಬೇಕು. ಯಾಕಂದರೆ ಮಕ್ಕಳು ಯಾವ ರೀತಿ ಇರ್ತಾರೆ ಶಾಲೆಗಳಲ್ಲಿ, ಅವರ ಹಾವಭಾವ ಹೇಗಿರುತ್ತೆ ಎಂಬುದು ಆ ಒಂದು ವಿಚಾರವಾಗಿ ದೃಢೀಕರಣ ಪ್ರಮಾಣ ಪತ್ರ ಕೊಡಬೇಕು ಮತ್ತು ಶಾಲೆಯಲ್ಲಿ ಸೆಕ್ಸುವಲಿ ಸೇಫ್ಟಿ ವಿಚಾರವಾಗಿ ಕೊಡಬೇಕಂತ. ಹೀಗಾಗಿ ಅದಕ್ಕೆ ಮಾರ್ಗಸೂಚಿ ಸಹ ನೀಡಿಲ್ಲ. ಕೂಡಲೇ ಈ ಒಂದು ದೃಢೀಕರಣ ಪತ್ರ ಕೊಟ್ಟರೆ ಮಾತ್ರ ನಿಮಗೆ ಶಾಲೆಗಳಿಗೆ ಪರ್ಮಿಷನ್ ಸಿಗುತ್ತೆ ಎಂಬುದು ಕಡೆ ತಾಕೀತು ಮಾಡಿದರೆ ಈ ಒಂದು ವಿಚಾರಕ್ಕೆ ಇದೀಗ ಅಸಮಾಧಾನ ಹೊರಗ್ತಿದ್ರೆ. ಹೀಗಾಗಿ ಬೇಗ ಈ ಒಂದು ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ರೆ. ರೂಪಾ, ಎಸ್, ಧನ್ಯವಾದಗಳು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ರಾಜ್ಯ ಶಿಕ್ಷಣ ಇಲಾಖೆಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಒಂದಲ್ಲ ಒಂದು ವಿವಾದಿತ ನಿಯಮಗಳನ್ನ ಜಾರಿ ಮಾಡ್ತಾನೇ ಇದೆ. ಶಿಕ್ಷಣ ಇಲಾಖೆ ರೂಲ್ಸ್ಗಳು ವಿವಾದಗಳಿಂದಲೇ ಸುದ್ದಿಯಾಗ್ತಿವೆ. ಇದೀಗ ಮತ್ತೊಂದು ಎಡವಟ್ಟ ನಿಯಮವನ್ನ ಶಿಕ್ಷಣ ಇಲಾಖೆ ಜಾರಿಗೆ ತಂದಿದೆ. ಹೊಸ ಶಾಲೆಗಳ ಅನುಮತಿಗೆ ಎಡವಟ್ ನಿಯಮ.
ಶಿಕ್ಷಣ ಇಲಾಖೆ ವಿರುದ್ಧ ಸಿಡಿದ ಖಾಸಗಿ ಶಾಲೆ ಒಕ್ಕೂಟ. ಹೊಸ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡಲು ಶಿಕ್ಷಣ ಇಲಾಖೆ ಹೊಸ ಷರತ್ತುಗಳನ್ನು ವಿಧಿಸಿದೆ. ಹೊಸ ಖಾಸಗಿ ಶಾಲೆಗಳ ಆರಂಭಕ್ಕೆ ಅನುಮತಿ ಬೇಕಾದರೆ ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪತ್ರವನ್ನು ನೀಡಬೇಕಂತೆ. ಮಕ್ಕಳ ವೈಯಕ್ತಿಕ ಹಾಗೂ ಲೈಂಗಿಕ ಸುರಕ್ಷತೆ, ಮಾನಸಿಕ ಸುರಕ್ಷತೆ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕಂತೆ. ಈ ನಿಯಮ ಖಾಸಗಿ ಶಾಲಾ ಒಕ್ಕೂಟವನ್ನು ಕೂಡ ಕೆರಳಿಸಿಬಿಟ್ಟಿದೆ. ಮಕ್ಕಳ ಬಗ್ಗೆ ನಾವು ಸರ್ಟಿಫಿಕೇಟ್ ಕೊಡಬೇಕಂತೆ. ಹೊಸ ಶಾಲೆ ನಿಯಮವನ್ನು ನೋಡಿದಾಗ ಅಲ್ಲಿ ಸೋಷೋ ಎಮೋಷನಲ್ ಸರ್ಟಿಫಿಕೇಟನ್ನು ನಾವು ದೃಢೀಕರಿಸಿ ಕೊಡಬೇಕು ಅಂತ. ಅಪ್ಪ ಅಮ್ಮನೇ ಇವತ್ತಿನ ದಿನ ಮಕ್ಕಳ ಬಗ್ಗೆ ಆ ಒಂದು ಎಮೋಷನ್ಸ್ ಎಲ್ಲಿದ್ದಾರೆ ಅನ್ನೋದನ್ನು ಕೊಡೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲಿ ನಾವು ಕೊಟ್ಟರೆ ಅದು ಪ್ರಾಮಾಣಿಕವಾಗಿರುತ್ತಾ, ಇದಕ್ಕೆ ಸಂಬಂಧಪಟ್ಟವ್ರು ಕೊಡೋದಾ, ನಾವು ಅಂಡರ್ಟೇಕಿಂಗ್ ಕೊಟ್ಟರೆ ಅದು ಹೆಂಗೆ ಪರಿಗಣಿಸಲಾಗುತ್ತೆ ಅನ್ನೋದು ಒಂದು ಕಡೆ ಇದೆ. ಮಕ್ಕಳ ಸರ್ಟಿಫಿಕೇಟ್ ಕೊಡಲು ನಾವೇನು ವೈದ್ಯರ? ನಾವು ಕೊಟ್ಟರೆ ಅದು ಎಷ್ಟು ನೈಜವಾಗಿರುತ್ತೆ, ನಾವು ಕೊಡೋದಕ್ಕೆ ಅರ್ಹತೆ ಇದೆಯಾ, ನಾವು ಮತ್ತೆ ನಾಳೆ ಅಂಡರ್ಟೇಕಿಂಗ್ ಕೊಡ್ತೀವಿ ನಾವು ಮಗುವಿನ ಸುರಕ್ಷತೆ ಸೋಷಲ್ ಎಮೋಷನಲ್ ಆಗಿ ಸೆಕ್ಯೂರ್ ಆಗಿದೆ ಅಂತ, ಅದು ಸಾಧ್ಯವಾ ಅನ್ನತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದು ನಾಳೆ ಮತ್ತೆ ಲೀಗಲ್ಲಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕಲ್ಲಿ ನಾವು ಶಿಕ್ಷಣ ಇಲಾಖೆಗೆ ಇದನ್ನು ಪುನಃ ಪರಿಶೀಲನೆ ಮಾಡೋದಕ್ಕೆ ಮನವಿ ಮಾಡ್ತೀವಿ. ಪೋಷಕರೇ ಮಕ್ಕಳ ಬಗ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ಅಲ್ಲ, ಪೋಷಕರೇ ಅವ್ರ ಮಕ್ಕಳ ಬಗ್ಗೆ ಇವತ್ತು ಸೋಷೋ ಎಮೋಷನಲ್ ಸೆಕ್ಯೂರಿಟಿಯನ್ನು ಕೊಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಲಿ ಅವ್ರು ನಮಗೆ ಯಾವ ಥರ ಅದನ್ನು ಮನವಿ ಮಾಡ್ತಾರೆ ಅಥವಾ ನಾವು ಯಾವ ಥರ ಕೊಡೋದು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಸರ್ಟಿಫಿಕೇಟ್ ಕೊಡಲು ಏನು ಮಾನದಂಡ? ಒಂದಷ್ಟು ಗೊತ್ತಿಲ್ಲ ಯಾರು ಬುದ್ಧಿಜೀವಿಗಳು ಅದನ್ನು ಮಾಡಿದ್ದಾರೆ ಅಂತ. ಒಂದು ಕಡೆ ಒಳ್ಳೆಯದೇ ಇರ್ಬೋದು, ಅದರ ಅಗತ್ಯತೆ ಇವತ್ತಿನ ಸಮಾಜಕ್ಕೆ ಅಗತ್ಯ ಇದೆ. ಆದರೆ ಯಾರು ಕೊಡೋದು, ಹಿಂಗೆ ಕೊಡೋದು, ಏನು ಮಾನದಂಡ ಅನ್ನೋದಕ್ಕೆ ಸ್ಪಷ್ಟ ಬೇಕು. ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಈ ಆದೇಶ ಭಾರಿ ಗೊಂದಲವನ್ನ ಸೃಷ್ಟಿ ಮಾಡಿರುವುದಂತೂ ಸತ್ಯ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪ್ರಮುಖವಾಗಿ ನೋಡಿ, ಶಿಕ್ಷಣ ಇಲಾಖೆ ಏನೋ ಹೊಸ ರೂಲ್ಸ್ ಗಳನ್ನ ತರುತ್ತೆ. ಯಾವ ಆಧಾರದ ಮೇಲೆ ಅದರಿಂದ ಆಗುವಂತ ಉಪಯೋಗಗಳಾಗಿರ್ಬೋದು, ಕೆಲವೊಂದಿಷ್ಟು ವಿಚಾರವಾಗಿ ಗಮನ ಇಟ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ತರುವಂತಹ ಎಲ್ಲಾ ರೀತಿಯಾದಂತಹ ವಿಚಾರಗಳು ಒಂದ್ ರೀತಿ ಗೊಂದಲವನ್ನೇ ತಂದು ಸೃಷ್ಟಿಸುವ ರೀತಿ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗ ಶಾಲಾ ಶಿಕ್ಷಣ ಇಲಾಖೆ ಹೊಸ ಆದೇಶ ಮಾಡಿದೆ. ಯಾರು ಹೊಸ ಶಾಲೆಗಳನ್ನು ಪರ್ಮಿಷನ್ ಕೇಳ್ತಾರೆ ಆ ಒಂದು ಹೊಸ ಶಾಲೆಗಳಿಗೆ ಕೆಲವೊಂದು ಮಾನದಂಡಗಳನ್ನು ಅಂದರೆ ದೃಢೀಕರಣ ಪತ್ರ ಕೊಡಲೇಬೇಕಾಗತ್ತೆ. ಅದರಲ್ಲಿ ಈ ಸೆಕ್ಸುವಲಿ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ವಿಚಾರವಾಗಿ ದೃಢೀಕರಣ ಪತ್ರ ಕೊಡಬೇಕೆಂಬುದು ಒಂದು ಕಡೆ ತಾಕೀತು ಮಾಡಿದರೆ. ಹೀಗಾಗಿ ಖಾಸಗಿ ಶಾಲಾ ಒಕ್ಕೂಟ ಒಂದು ಕಡೆ ಈ ಒಂದು ಆದೇಶಕ್ಕೆ, ಈ ಒಂದು ಮಾನದಂಡಕ್ಕೆ ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಒಂದು ಹೊಸ ಶಾಲೆ ಆರಂಭ ಆಗಬೇಕಂದ್ರೆ ಬಿಲ್ಡಿಂಗ್ ಸೇಫ್ಟಿ, ಫೈರ್ ಸೇಫ್ಟಿ, ಲ್ಯಾಂಡ್ ವಿಚಾರವಾಗಿ ಒಂದು ಕಡೆ ಓಕೆ, ಬಟ್ ಈ ಸೆಕ್ಸುವಲ್ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ಹೇಗೆ ಕೊಡೋಕ್ಕಾಗುತ್ತೆ ಎಂಬುದು. ಯಾಕಂದರೆ ಮಕ್ಕಳ ಮಾನಸಿಕತೆ ಯಾವ ರೀತಿ ಇರುತ್ತೆ ಗೊತ್ತಾಗಲ್ಲ. ನಾವು ಡಾಕ್ಟರ್ ಅಲ್ಲ, ಎಕ್ಸ್ಪರ್ಟ್ಗಳಲ್ಲ. ಹೇಗೆ ನಾವು ಅವ್ರ ಸರ್ಟಿಫಿಕೇಟು, ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ ಮತ್ತು ಸೆಕ್ಸುವಲ್ ಸೇಫ್ಟಿ ವಿಚಾರವಾಗಿ ಅದು ಹೇಗೆ, ಏನು ನಿಯಮ ಅಂತ ಗೊಂದಲಗೂಡಾಗಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಒಂದು ಕಡೆ ಶಾಲಾ ಶಿಕ್ಷಣ ಇಲಾಖೆ ಇದೀಗ ಶಾಲಾ ಅಧಿಕಾರಿಗಳು, ಯಾಕಂದರೆ ಸಚಿವರಿಗೆ ಮೀಟ್ ಮಾಡಲು ಮುಂದಾಗ್ತಿದ್ದಾರೆ. ಯಾಕಂದರೆ ಈ ಒಂದು ಆದೇಶವನ್ನು ನಮಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಪೋಷಕರೇ ಈ ಒಂದು ದೃಢೀಕರಣ ಪತ್ರ ಮಕ್ಕಳ ವಿಚಾರವಾಗಿ ಕೊಡಲ್ಲ, ನಾವು ಹೇಗೆ ಕೊಡೋಕ್ಕೆ ಬರುತ್ತೆ ಎಂಬುದು ಒಂದು ಕಡೆ ಆಕ್ರೋಶ, ಅಸಮಾಧಾನ ಹೊರಹಾಗ್ತಿದ್ದಾರೆ. ಹೀಗಾಗಿ ಬೇಗ ಈ ಒಂದು ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಈ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕೆಂಬುದು ಒಂದು ಕಡೆ ಒತ್ತಾಯವಾಗಿದೆ. ಯಾಕಂದರೆ ಇಲ್ಲಿ ಎರಡು ಪ್ರಮುಖವಾಗಿದೆ. ಎಮೋಷನಲ್ ಸೇಫ್ಟಿ, ಯಾಕಂದರೆ ಮಕ್ಕಳ ಮಾನಸಿಕತೆ ವಿಚಾರವಾಗಿ ಒಂದು ಕಡೆ ದೃಢೀಕರಣ ಕೊಡಬೇಕು. ಯಾಕಂದರೆ ಮಕ್ಕಳು ಯಾವ ರೀತಿ ಇರ್ತಾರೆ ಶಾಲೆಗಳಲ್ಲಿ, ಅವರ ಹಾವಭಾವ ಹೇಗಿರುತ್ತೆ ಎಂಬುದು ಆ ಒಂದು ವಿಚಾರವಾಗಿ ದೃಢೀಕರಣ ಪ್ರಮಾಣ ಪತ್ರ ಕೊಡಬೇಕು ಮತ್ತು ಶಾಲೆಯಲ್ಲಿ ಸೆಕ್ಸುವಲಿ ಸೇಫ್ಟಿ ವಿಚಾರವಾಗಿ ಕೊಡಬೇಕಂತ. ಹೀಗಾಗಿ ಅದಕ್ಕೆ ಮಾರ್ಗಸೂಚಿ ಸಹ ನೀಡಿಲ್ಲ. ಕೂಡಲೇ ಈ ಒಂದು ದೃಢೀಕರಣ ಪತ್ರ ಕೊಟ್ಟರೆ ಮಾತ್ರ ನಿಮಗೆ ಶಾಲೆಗಳಿಗೆ ಪರ್ಮಿಷನ್ ಸಿಗುತ್ತೆ ಎಂಬುದು ಕಡೆ ತಾಕೀತು ಮಾಡಿದರೆ ಈ ಒಂದು ವಿಚಾರಕ್ಕೆ ಇದೀಗ ಅಸಮಾಧಾನ ಹೊರಹಾಗ್ತಿದ್ರೆ. ಹೀಗಾಗಿ ಬೇಗ ಈ ಒಂದು ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ರೆ. ರೂಪಾ, ಧನ್ಯವಾದಗಳು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.